ನಮಸ್ಕಾರ ಹರೀಶ್ ಅವರೇ. ಹಾ ನಮಸ್ತೆ. ಮೊದಲನೇದಾಗಿ ಕಾಳಿಂಗ ಮನೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಹಾ ವೆಲ್ಕಮ್ ಟು ಕಾಳಿಂಗ ಮನೆ. ಅಲ್ವಾ, ನಮ್ಮ ಕಣ್ಣಿಗೆ ಕಾಣಲ್ಲ. ಕಣ್ಣಿಗೆ ಕಾಡ್ತಾ ಇಲ್ಲ ಈ ಮಳೆಯಲ್ಲಿ. ಬುಷ್ ಫ್ರಾಗ್ ಅಂಬೋಲಿ ಬುಷ್ ಫ್ರಾಗ್ ಅಂತಾರೆ. ಹಾ ಇಲ್ಲಿ ಬಂದ್ರೆ ಇಲ್ಲಿ ಕಾಣುತ್ತೆ ನೆಟ್ವರ್ಕ್ ಕಂಪ್ಲೀಟ್ ಯಾವ ನೆಟ್ವರ್ಕ್ ಇಲ್ಲ ದೇವ್ರ ದಯದಿಂದ. ಹಾ ಇಲ್ಲಿ ಹಚ್ಚ ಹಸುರಿನ ಹಾವು ಕುತ್ಕೊಂಡಿದೆ ನೋಡಿ. ಇಲ್ಲಿ ಇದಕ್ಕೆ ವೈನ್ ಸ್ನೇಕ್ ಅಂತ ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ ಹಾಗೂ ಕುಮಾರ್ KC85 ನನ್ನ ಚಾನಲ್ಗೆ ಸುಸ್ವಾಗತ. ಇಂದಿನ ವಿಶೇಷತೆ ಏನಂತ ಹೇಳಿದ್ರೆ, ನಾನು ಹಾಗೂ ನನ್ನ ಸ್ನೇಹಿತರಾದಂಥ ಸತೀಶ್ ಅವರು ಆಗುಂಬೆಯ ಕಾಳಿಂಗ ಮನೆಗೆ ಬಂದಿದ್ದೇವೆ. ಇಲ್ಲಿಯ ವಿಶೇಷತೆ ಅಂತ ಹೇಳಿದ್ರೆ, ಇವತ್ತು ಫ್ರಾಗ್ ಫೋಟೋಗ್ರಫಿ ಮಾಡುವಂತ ಹೇಳಿದ್ದೇವೆ. ನೋಡೋಣ. ಇಲ್ಲಿಯ ಉಸ್ತುವಾರಿಯಾದಂತಹ ನಮ್ಮ ಮ್ಯಾನೇಜರ್ ಆದಂಥ ಪ್ರಶಾಂತರಿದ್ದಾರೆ. ಅವರನ್ನು ಒಡಗೂಡಿಕೊಂಡು ಹೋಗುವಂತಹ ಒಂದು ಸಂದರ್ಭ ಇದೆ. ನೋಡೋಣ ಪ್ರಶಾಂತ್ ಹಾಗೂ ನನ್ನ ಸ್ನೇಹಿತ ಸತೀಶ್ ಅವರು ಎಲ್ಲಿದ್ದಾರೆ ಅಂತೇಳಿ ಈಗ ಹುಡುಕಿಕೊಂಡು ಹೋಗೋಣ. ಇಲ್ಲಿ ನೋಡ್ತಿದ್ರಿ, ಮಳೆ ಬೇರೆ ಬರ್ತಾ ಇದೆ ಜೋರಾಗಿ. ಇವರು ರೂಮಿಗೆ ಹೋಗಿದ್ದಾರೆ. ಈಗ ನಾನು ವೇಟ್ ಮಾಡ್ತಾ ಇದ್ದೇನೆ ಇಲ್ಲಿ. ನಾನು ಸ್ವಲ್ಪ ಹೊತ್ತಿನಲ್ಲಿ ನಮಗೆ ಫ್ರಾಗ್ ಫೋಟೋಗ್ರಫಿಗೆ ಹೋಗ್ತಾರೆ. ವಿಪರೀತ ಮಳೆ ಬೇರೆ ಇದೆ, ಇಲ್ಲಿರಬೇಕು ಇವರು. ಹಾಯ್ ಸತೀಶ್. ಹಾಯ್ ಹಾಯ್ ಹಾಯ್. ಹಾಗೆಯೇ ಪ್ರಶಾಂತ್ ಅವರಿದ್ದಾರೆ. ಇವರನ್ನು ನೀವು ನೋಡಿರ್ಬೋದು. ಆಗುಂಬೆ ನಮ್ಮ ಇಲ್ಲಿಯ ಕಾಳಿಂಗ ಮನೆಯ ಮ್ಯಾನೇಜರ್ ಆಗಿದ್ದಾರೆ ಇವರು. ಇವತ್ತು ಇವರನ್ನು ಒಡಗೂಡಿಕೊಂಡು ನಾನು ಹಾಗೂ ಸತೀಶ್ ಇವರ ಮುಂದಾಳುತ್ವದಲ್ಲಿ ಫ್ರಾಗ್ ಫೋಟೋಗ್ರಫಿ ಮಾಡಲಿಕ್ಕಿದೆ. ನೋಡೋಣ. ನಮಸ್ಕಾರ ಹರೀಶ್ ಅವರೇ. ಹಾ ನಮಸ್ತೆ. ಮೊದಲನೇದಾಗಿ ಕಾಳಿಂಗ ಮನೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಹಾ ವೆಲ್ಕಮ್ ಟು ಕಾಳಿಂಗ ಮನೆ. ಹಾ ಫ್ರಾಗ್ ಹುಡ್ಕೋಣ ಅಂತ ಬಂದಿದ್ದೀರಾ. ಹಾ ಹೋಗೋಣ. ಹಾ. ಇನ್ನೊಂದು 30-35 ಜಾತಿ ಬಗೆಯ ಫ್ರಾಗ್ ಸಿಗುತ್ತೆ. ಹಾ ಅದ್ರಲ್ಲಿ ನಮ್ಗೆ ಎಷ್ಟು ಸಿಗುತ್ತೆ ನೋಡೋಣ. ಅದೇ ವಿಧ ವಿಧ ಕಪ್ಪೆಗಳು ನಾವು ಟ್ರೈ ಮಾಡೋಣ. ಟ್ರೈ ಮಾಡಿ. ಸಿಗೋದು ಬಿಡೋದು ಹಾ ನೇಚರಿಗೆ ಹೌದು, ನೇಚರ್ಗೆ ಬಿಟ್ಟದ್ದು ಅಷ್ಟೇ. ಪ್ರಶಾಂತ್ರ, ಇಲ್ಲಿಗ ಮಳೆ ಇವತ್ತು ಬರ್ತಿತ್ತ ಅಥವಾ ಹೇಗಿತ್ತು? ಇವತ್ತು ನಿಂತಿತ್ತ? ಈಗ ಮಳೆ ಬಂದು ಸಾಲ ಕಂಟಿನ್ಯೂಸ್ 3 ದಿನದಿಂದ ಬರ್ತಾ ಇದೆ. ಹಾ. ಚೆನ್ನಾಗಿದೆ. ಈಗ ಮಳೆ ವಾತಾವರಣ ಸ್ಟಾರ್ಟ್ ಆಗಿ 3-4 ದಿನದಿಂದ ಮಳೆ ವಾತಾವರಣ ಶುರುವಾಗಿದೆ. ಹಾ, ಇಲ್ಲಿ ನೆಟ್ವರ್ಕ್ ಅಲ್ಲಿ ಎಂತ ಸಿಗುದಿಲ್ವಾ ಅಂತಲ್ಲ? ನೆಟ್ವರ್ಕ್ ಕಂಪ್ಲೀಟ್ ಯಾವ ನೆಟ್ವರ್ಕ್ ಇಲ್ಲ ದೇವ್ರ ದಯದಿಂದ. ನೆಟ್ವರ್ಕ್ ಕಂಪ್ಲೀಟ್ ಯಾವ ನೆಟ್ವರ್ಕ್ ಇಲ್ಲ ದೇವ್ರ ದಯದಿಂದ. ಯಾವ್ದು ನೆಟ್ವರ್ಕ್ ದೇವರದಿಂದ ನೋಡಿ ಸ್ನೇಹಿತರೆ. ಇಲ್ಲಿದೊಂದು ಅವಸ್ಥೆ ನೋಡಿ. ಇವರು ನೆಟ್ವರ್ಕ್ ಇಲ್ಲದೆ ಈ ಕಾಡಿನಲ್ಲಿ ಇದ್ದಾರೆ. ಪ್ರಶಾಂತ್, ಇದ್ರೆ ಹಿಂದೆ ಎಲ್ಲ ಕಾಡಲ್ಲ ಫುಲ್ಲು? ಹೌದು, ಎಲ್ಲ ರಿಸರ್ವ್ ಫಾರೆಸ್ಟ್. ಎಲ್ಲ ರಿಸರ್ವ್ ಫಾರೆಸ್ಟ್ ಸ್ನೇಹಿತರೆ. ಇಲ್ಲಿ ನೀವು ಕಾಣ್ತಿದ್ರಿ, ಇಂಥ ಒಂದು ಕಾಡಿನ ನಡುವಿನಲ್ಲಿ ಕುತ್ಕೊಳ್ಳೋದು ಒಂದು ಆ ಸೌಂದರ್ಯವೇ ಬೇರೆ. ಬನ್ನಿ, ಎಲ್ಲರೂ ಬನ್ನಿ, ಒಮ್ಮೆ ಇಲ್ಲಿ ಕುತ್ಕೊಂಡು ನೋಡಿ. ತುಂಬ ಸುಂದರವಾದಂತಹ ಕಾಳಿಂಗ ಮನೆ ನೋಡಿ ಸ್ನೇಹಿತರೆ. ಎಲ್ಲ ನಾವು ರೆಡಿ ಆಗ್ತಿದ್ದೇವೆ ಈಗ. ರಾತ್ರಿ ಸತೀಶ್ ಅವರು ಕ್ಯಾಮರಾ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸತೀಶ್, ನಾವೀಗ ಹೊರಡ್ತಿದ್ದೇವೆ ಈ ಕತ್ತಲೆಯಲ್ಲಿ. 10:30 ಗಂಟೆ ರಾತ್ರಿ. ನೀವು ಇಲ್ಲಿ ನೋಡ್ತಿದ್ರಿ, ಈ ಕಾಡಿನೊಳಗೆ ಹೋಗಬೇಕು ಕಪ್ಪೆಗಳನ್ನು ಹುಡುಕ್ತಾ. ಇಲ್ಲಿ ಸಹ ಕ್ಯಾಂಪಿನಲ್ಲಿ ಇರೋರು ಬಂದಿದ್ದಾರೆ ನಮ್ಮೊಟ್ಟಿಗೆ. ಇಲ್ಲಿ ಬುಷ್ ಫ್ರಾಗ್ ಉಂಟು. ಏನ್ ಸಿಗ್ತದೆ ಹೇಳಿ? ಏನಿದೆ? ಬುಷ್ ಫ್ರಾಗ್ ಅಂಬೋಲಿ ಬುಷ್ ಫ್ರಾಗ್ ಅಂತಾರೆ. ಹಾ ಇಲ್ಲಿ ಬಂದ್ರೆ ಇಲ್ಲಿ ಕಾಣುತ್ತೆ. ಕಾಲಿಂಗ್ ಮಾಡ್ತಾ ಇದೆ ಎಲ್ಲಾ ಕಡೆ. ಒಂದು ಕಾಲ್ ಸಿಗುತ್ತೆ, ಅದು ಇದೇ ಕಾಲ್ ಮಾಡ್ತಾ ಇರೋದು. ಹಾ. ಅದನ್ನ ಅಂಬೋಲಿ ಬುಷ್ ಫ್ರಾಗ್ ಅಂತ ಕರೀತಾರೆ. ಅಂಬೋಲಿ ಬುಷ್ ಫ್ರಾಗ್. ಹಾ ಹಾ, ಅಂಬೋಲಿ ಬುಷ್ ಫ್ರಾಗ್. ಹಾ ಅಲ್ವಾ? ಹಾ ಸ್ನೇಹಿತರೆ, ಇಲ್ಲಿ ಅಂಬೋಲಿ ಬುಷ್ ಫ್ರಾಗ್ ಇದರದ್ದು ಫೋಟೋಗ್ರಫಿ ಆಗ್ತಿದೆ. ನೀವೀಗ ನೋಡಿದ್ರಿ ಅದು ಯಾವ ರೀತಿ ಇದೆ ಆಂಗಲ್ ಇಂದ ಅಂತ ಹೇಳಿ. ಚೆನ್ನಾಗಿ ಬರ್ಬೋದು. ಒಂದು ಕಡೆಯಲ್ಲಿ ವಿಪರೀತ ಮಳೆ ಬರ್ತಾ ಇದೆ. ಒಂದು ಫೋಟೋಗ್ರಫಿ ಆದ್ಮೇಲೆ ನಾವು ಮುಂದಕ್ಕೆ ಹುಡುಕ್ತಾ ಹೋಗ್ತಾ ಇದ್ದೇವೆ. ಇಲ್ಲಿ ನೀವು ಕಾಣ್ತಿದ್ರಿ, ವಿಪರೀತ ಮಳೆ. ನೆಕ್ಸ್ಟ್ ಇಲ್ಲಿ ಎಲ್ಲ ಹುಡುಕ್ತಾ ಹೋಗ್ತಿದ್ದೇವೆ. ಇದನ್ನ ಗೋಲ್ಡನ್ ಬ್ಯಾಕ್ ಫ್ರಾಗ್ ಅಂತ ಕರಿತೀವಿ. ಎಲ್ಲಿದೆ? ಹಾ, ಹಾ ಇದನ್ನ ಗೋಲ್ಡನ್ ಬ್ಯಾಕ್ ಫ್ರಾಗ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಇನ್ನೊಂದರದ್ದು ಫೋಟೋಗ್ರಫಿ ಆಗ್ತಿದೆ. ಕತ್ತಲೆಯಲ್ಲಿ ಇದರ ಫೋಟೋಗ್ರಫಿ ಮಾಡೋದು ಬಹಳ ಕಷ್ಟ. ಆದರೂ ಇಲ್ಲಿ ನೀವು ನೋಡ್ತಿದ್ರಿ ನೋಡಿ, ತುಂಬ ಸುಂದರವಾದಂಥ ಈ ಕಪ್ಪೆ ಅದು ನಿಮಗೆ ಕಾಣ್ತಿದೆ ಇಲ್ಲಿ. ಹಂಗೆ ಬಹಳಷ್ಟು ಸುಂದರವಾಗಿದೆ ನೋಡಿ, ಎಷ್ಟು ಸುಂದರವಾಗಿ ಕುತ್ಕೊಂಡಿದೆ ನೋಡಿ. ಈಗ ನೋಡಿ, ನಾವು ಈ ಕತ್ತಲೆಯಲ್ಲಿ ಮುಂದಕ್ಕೆ ಹೋಗ್ತಿದ್ದೇವೆ. ಇದೊಂದು ಬಹಳ ಒಂದು ಸಾಹಸ ಕೆಲಸ ಆ್ಯಕ್ಚುಲಿ. ಒಂದು ಕತ್ತಲೆಯಲ್ಲಿ ಈ ಮಳೆಯಲ್ಲಿ ಹೋಗಿ ಕಪ್ಪೆಗಳನ್ನು ಹುಡುಕಿಕೊಂಡು ಹೋಗಿ ಒಂದು ಫೋಟೋಗ್ರಫಿ ಮಾಡೋದು ಹೇಳಿದರೆ ನಿಜಕ್ಕೊಂದು ಸಾಹಸದ ಕೆಲಸ ಇದು. ಟಾರ್ಚ್ ಹಾಕಿಕೊಂಡು ಕತ್ತಲೆಯಲ್ಲಿ
ಹುಡುಕಿಕೊಂಡು ಹೋಗುವಂಥ ಈ ಒಂದು ಸನ್ನಿವೇಶ ಇದು ನೀವು ಆಗುಂಬೆಯಲ್ಲೇ ಕಾಣಬೇಕು ಸ್ನೇಹಿತರೆ. ಸ್ಟಿಕ್ ಇನ್ಸೆಕ್ಟ್ ಯಾವ್ದಿದೆ ಅಲ್ಲಿ? ಇಲ್ಲಿ ದೊಡ್ಡದ ಸ್ಟಿಕ್ ಇನ್ಸೆಕ್ಟ್ ಕಾಣುತ್ತಾ? ಓ ಇಲ್ಲಿ ಹೇಳಿ ಹೇಳಿ. ಸೊ ಇದು ಸ್ಟಿಕ್ ಇನ್ಸೆಕ್ಟ್, ನೀವು ನೋಡುತ್ತಿರೋದು ಇವಾಗ ಕಡ್ಡಿ ತರವೇ ಕಾಣುವಂತ ಸ್ಟಿಕ್ ಇನ್ಸೆಕ್ಟ್ ನೋಡಿ ಸ್ನೇಹಿತರೆ, ಸ್ಟಿಕ್ ಇನ್ಸೆಕ್ಟ್ ಇಲ್ಲಿ ತೋರ್ತಿದೆ. ನಿಮ್ಗೆ ಗೊತ್ತಾಗ್ತಿಲ್ಲ, ಕಡ್ಡಿ ಥರನೇ ಇದೆ ನೋಡಿ. ಇದರ ಆ ಒಂದು ಮುಖ ಆಗಲಿ, ಆ ಒಂದು ಯಾವುದೇ ವಿಚಾರದಲ್ಲಿ ನೀವು ನೋಡಿದರೂ ಇದು ಗೊತ್ತೇ ಆಗ್ತಿಲ್ಲ ಇದು ಒಂದು ಜೀವಿ ಅಂತೇಳಿ. ಸುಂದರವಾದಂಥ ಈ ಸ್ಟಿಕ್ ಇನ್ಸೆಕ್ಟ್ ಜೀವಿ. ಓ ಸೂಪರ್. ಅಲ್ಲಿ ಲೀಫ್ ಇನ್ಸೆಕ್ಟ್ ನೋಡಿ ಸ್ನೇಹಿತರೆ, ಇಲ್ಲಿ ನೀವು ಕಾಣ್ತಿದ್ರಿ, ಇದು ಲೀಫ್ ಇನ್ಸೆಕ್ಟ್ ಅಂತೇಳಿ. ನೋಡಿ ಎಲೆ ಹಾಗೆ ತೋರುವಂತಹ ಇನ್ಸೆಕ್ಟ್, ಅದು ಅಲ್ಲಾಡ್ತಿದೆ ನೋಡಿ, ಮೂವ್ ಆಗ್ತಿದೆ ನೋಡಿ. ಅದು ಎಂಥ ಒಂದು ನೈಸರ್ಗಿಕದ ವೈಶಿಷ್ಟ್ಯ ನೀವು ಇಲ್ಲಿ ಕಾಣ್ತಿದ್ರಿ ನೋಡಿ ಸ್ನೇಹಿತರೆ. ನಮ್ಮ ಇಲ್ಲಿಯ ಇಂಬ್ಳ ಅಂದರೆ ಲೀಚಸ್ ನೋಡಿ ಯಾವ ರೀತಿ ಅದು ಮೋಸ್ಟ್ಲಿ ರಕ್ತ ಕುಡ್ದಾಗೆ ತೋರ್ತದೆ. ಹೌದು, ಆ ರಾತ್ರಿ ಎಷ್ಟು ಸುಂದರವಾಗಿ ತೋರ್ತಿದೆ ನೋಡಿ, ಅವುಗಳ ಮೂಮೆಂಟ್ಗಳು ಹೇಗಿರ್ತದೆ ನೋಡಿ. ಇದು ಇಲ್ಲಿಯ ಮಲೆನಾಡಿನ ಇಂಬಳ ಅಂದರೆ ಲೀಚಸ್. ಕುಂಬಾರ ನೈಟ್ ಫ್ರಾಗ್. ನೋಡಿ ಸ್ನೇಹಿತರೆ, ಕುಂಬಾರ ನೈಟ್ ಫ್ರಾಗ್ ಅಂತ ಹೇಳ್ತಾರೆ. ಇದು ಒಂದು ತರದ ಸುಂದರವಾದಂಥ ಜೀವಿ. ಇದು ಯಾವುದು? ಇದು ಕ್ರಿಕೆಟ್ ಫ್ರಾಗ್ ಅಂತ. ಕ್ರಿಕೆಟ್ ಫ್ರಾಗ್ ನೋಡಿ ಇಲ್ಲಿ ತೋರ್ತಿದೆ. ಕ್ರಿಕೆಟ್ ಫ್ರಾಗ್ಗಳಲ್ಲಿ ಎಷ್ಟು ಬೇರೆ ಬೇರೆ ರೀತಿಯ ಫ್ರಾಗ್ಗಳನ್ನು ನಾವಿಲ್ಲಿ ಮಲೆನಾಡಿನಲ್ಲಿ ಕಾಣ್ಬೋದು. ಇಲ್ಲಿ ಹಚ್ಚ ಹಸುರಿನ ಹಾವು ಕುತ್ಕೊಂಡಿದೆ ನೋಡಿ. ಇಲ್ಲಿ ಇದಕ್ಕೆ ವೈನ್ ಸ್ನೇಕ್ ಅಂತ ಹೇಳ್ತಾರೆ ಅಂತಿದ್ರೆ. ವೈನ್ ಸ್ನೇಕ್ ತಲೆ ಆ ಭಾಗದಲ್ಲಿದೆ. ಮಳೆ ಇರೋದ್ರಿಂದ ಅವುಗಳು ಸ್ವಲ್ಪ ಹೈಡಾಗಿ ಕುತ್ಕೊಳ್ತಿದೆ. ಇಲ್ಲಿ ಕಾಣ್ತಿದ್ದೀರಿ, ಸುಂದರವಾದಂಥ ಈ ಜೀವಿ ಯಾವ ರೀತಿ ತನ್ನ ಬದುಕನ್ನು ಸಾಗಿಸ್ತಿದೆ ಅಂತ ಅಲ್ಲಿ ನೀವು ಇಲ್ಲಿ ಕಾಣ್ತಿದ್ರಿ ನೋಡಿ ಸ್ನೇಹಿತರೆ. ಇಲ್ಲಿ ಯಾವ ರೀತಿ ಒಂದು ಸ್ನೇಲ್ ಕುತ್ಕೊಂಡಿದೆ ನೋಡಿ. ಇಲ್ಲಿ ಬಹಳ ಸುಂದರವಾಗಿ ಕುತ್ಕೊಂಡಿದೆ. ಇಲ್ಲಿ ನೀವು ಕಾಣ್ತಿದ್ರಿ, ಅತಿ ದೊಡ್ಡದಾದಂಥ ಸ್ನೇಲ್. ಇಲ್ಲಿ ಮಡ್ ಕ್ರ್ಯಾಬ್ ಓಡ್ತಾ ಇದೆ. ಯಾವ ರೀತಿ ಎಷ್ಟು ಸುಂದರವಾದಂಥ ಮಡ್ ಕ್ರ್ಯಾಬ್ ನೋಡಿ. ಓಡಿ ಹೋಯ್ತು. ಸಿಕಾಡ. ಸೊ ಅದು ಸಿಕಾಡ ಅಂತಾರೆ. ಅದು ಮೋಲ್ಟಿಂಗ್ ಆಗ್ತಾ ಇದೆ ಇವಾಗ. ಇಲ್ಲಿ ಇದು ಕಾಣುತ್ತಲ್ಲ, ಅದು ನೆಲದ ಅಡಿ ಇರೋದು. ಅದು ಆಚೆ ಬಂದು ಮಳೆಗಾಲದಲ್ಲಿ ಇವಾಗ ಅದು ಸ್ವಲ್ಪ ಹೊತ್ತು ನೋಡಿದ್ರೆ ಅದರ ರೆಕ್ಕೆ ಆಚೆ ಬರುತ್ತೆ. ವಾವ್, ಅದು ಬೇರೆನೆ ಕ್ರೀಚರ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ವೆರಿ ಗುಡ್, ಸೂಪರ್. ನೋಡಿ ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಿದ್ರೆ ಯಾವ ರೀತಿಯಲ್ಲಿ ತನ್ನ ಪೊರೆ ಕಳಿಸಿಕೊಂಡು ಹೊರಗೆ ಬರ್ತಾ ಇದೆ. ಇದನ್ನು ಸ್ವಲ್ಪ ಹೊತ್ತಿನಲ್ಲಿ ಒಂದು ತನ್ನ ಕೋಶದಿಂದ ಹೊರಗೆ ಬಂದು ರೆಕ್ಕೆ ಕಳಿಸಿಕೊಳ್ತದೆ. ಅದರ ಒಂದು ಕಾರ್ಯಕ್ರಮವನ್ನು ಅದು ಮಾಡ್ತಾ ಇದೆ ನೋಡಿ. ತುಂಬ ಸುಂದರವಾದಂಥ ಜೀವಿ. ಏನು ಹೆಸರು ಇದ್ರದ್ದು? ಸಿಕಾಡ. ಶಿಖಾಡ ಅಂತೇಳಿ ಇದರ ಹೆಸರು. ಜೀರುಂಡೆ ಅಂತಾರೆ ಕನ್ನಡದಲ್ಲಿ. ಜೀರುಂಡೆ ಅಂತ ಕನ್ನಡದಲ್ಲಿ ಹೇಳ್ತಾರೆ. ನೋಡಿ ಯಾವ ರೀತಿ ತನ್ನ ಪೊರೆಯನ್ನು ಕಳಿಸ್ತಾ ಇದೆ. ಅದು ಇಲ್ಲಿ ಒಂದು ಲ್ಯಾಂಡ್ ಹಾಪರ್ ಅಂತ ಹೇಳಿದೆ. ತುಂಬ ಸುಂದರವಾದಂಥ, ಇಲ್ಲಿ ಅದು ಹಾರ್ಶ್ ಆಗ್ತದೆ ಲೈಟ್. ಇಲ್ಲಿ ಕಾಣ್ತಿದ್ರದ್ದು ತುಂಬ ಸುಂದರವಾದಂಥ ಒಂದು ಜೀವಿ. ಸೂಪರ್ ಆಗಿದೆ ನೋಡಿ ಸ್ನೇಹಿತರೆ, ಇಲ್ಲಿ ಫೋಟೋಗ್ರಫಿ ಆಗ್ತಾ ಇದೆ. ಬಹಳ ಸುಂದರವಾಗಿ ತನ್ನ ಪೊರೆ ಕಳಿಸಿ ಬರೋದನ್ನು ನಮ್ಮ ಸತೀಶ್ ರವರು ಫೋಟೋಗ್ರಫಿ ಮಾಡ್ತಿದ್ದಾರೆ. ಇದೆಲ್ಲ ರಾತ್ರಿ 11 ಗಂಟೆಗೆ ಆಗ್ತಿರುವಂಥ ನಮ್ಮ ಕಾರ್ಯಕ್ರಮ. ಒಂದು ಕಡೆಯಲ್ಲಿ ಮಳೆ, ಇನ್ನೊಂದು ಕಡೆಯಲ್ಲಿ ಕಾಲಿಡೀ ಹತ್ತಿ ಲೀಚಸ್ ಕಚ್ಚಾ ಇದೆ ನಮಗೆ. ಇದೆಲ್ಲವನ್ನು ಲೆಕ್ಕಿಸದೆ ನಾವು ಒಂದು ಫೋಟೋಗ್ರಫಿ ಹಿಂದೆ ಬಿದ್ದದ್ದು, ಇದು ನಮ್ಮ ಹುಚ್ಚುತನವ ಅಥವಾ ನೈಸರ್ಗಿಕ ಪ್ರೀತಿಯೋ ಗೊತ್ತಿಲ್ಲ. ಇದುವೇ ಒಂದು ಸಾಹಸದ ಜೀವನ. ನೋಡಿ ಸ್ನೇಹಿತರೆ, ಇದು ಇನ್ನೂ ಸಹ ಬರ್ತಾ ಇದೆ. ತನ್ನ ಇಂಗುಗಳನ್ನು ಯಾವ ರೀತಿ ಹೊರಗೆ ಹಾಕಿ ಬರ್ತಾ ಇದೆ ಅಂತೇಳಿ ನೀವು ಇಲ್ಲಿ ಕಾಣ್ತೀರಿ. ಇಲ್ಲಿ ಒಂದು ಹಾವಿದೆ, ನೀವು ಕಾಣ್ತಾ ಇದ್ದೀರಿ. ಇದು ಎಷ್ಟು ಒಳ್ಳೆ ಕ್ಯಾಮೋಫ್ಲೇಜ್ ಆಗಿದೆ ಅಂತ ಹೇಳಿದರೆ ನೋಡಿ, ನೀವು ಇಲ್ಲಿ ಕಾಣ್ತಾ ಇದ್ದೀರಿ. ಸುಂದರವಾದಂಥ ಹಾವಿದು, ಹಪ್ಪಟೆ ಹಾವು. ಈ ಬದಿಯಿಂದ ನೀವು ಕಾಣ್ತಿದ್ರಿ ಹಪ್ಪಟೆ ಹಾವಿನ ಒಂದು ಸುಂದರವಾದ ನೋಟ ನಿಮಗಿಲ್ಲಿ ಕಾಣ್ತಿದೆ.
ನೋಡಿ, ಇದು ಹೌಲ್ ಮಾತ್ ಅಂತ ಹೇಳ್ತಿದ್ದಾರೆ ಇವರು. ತುಂಬ ಸುಂದರವಾದಂಥ ಬಟರ್ಫ್ಲೈ ಇದೆ. ನೀವಿಲ್ಲಿ ಕಾಣ್ತಿದ್ರಿ. ಒಟ್ಟಾಗಿ ಓದಿಕೇತಾನೆ. ಹಾ, ನೋಡಿ ಓತಿಕೇತ ರಾತ್ರಿ ಪಾಪ ಮಲ್ಕೊಂಡಿದೆ. ನೋಡಿ ಓತಿಕೇತ ಯಾವ ರೀತಿಯಲ್ಲಿ ಮಲಗಿದೆ ಅಂತೇಳಿ ನೀವು ಇಲ್ಲಿ ಕಾಣ್ಬೋದು. ನೋಡಿ, ಇನ್ನೊಬ್ರು ರಾಯರು ಮಲ್ಕೊಂಡಿದ್ದಾರೆ. ನೋಡಿ ಏನು ಚಂದ ನಿದ್ರೆಯಲ್ಲಿದ್ದಾರೆ. ನೋಡಿ ನೋಡಿ, ಇದು ಲೈಟಿಂಗ್ದಾಗಿ ಕಷ್ಟ ಆಗ್ತದೆ, ಆದರೂ ನೀವು ಇಲ್ಲಿ ಕಾಣ್ತಿದ್ರಿ ಹಾ, ಯಾವ ರೀತಿ ಮಲಗಿದೆ ಅಂತೇಳಿ ನೀವು ಇಲ್ಲಿ ಕಾಣ್ಬೋದು. ನೋಡಿ ಸ್ನೇಹಿತರೆ, ರಾತ್ರಿಯ ಈ ಜೀವಿಗಳೆಲ್ಲ ಯಾವ ರೀತಿ ಮಲಗಿಕೊಂಡಿದೆ ಅಂತೇಳಿ ನೀವು ಇಲ್ಲಿ ಕಾಣ್ಬೋದು. ಬಳ್ಳಿಗಳಲ್ಲಿ ಇವುಗಳು ಮಲಗಿದನ್ನ ನೀವು ಕಾಣ್ತಿದ್ರಿ. ಹಾರಿ ಆಯ್ತು, ನೀವು ನೋಡ್ತಿದ್ರಿ ಎಲ್ಲ ತಂಡ ಎಲ್ಲ ಎದುರಿಂದ ಕಪ್ಪೆಗಳನ್ನು ಹುಡುಕ್ತಾ ಆ ಹುಡುಕುವ ಹುನ್ನಾರದಲ್ಲಿ ನಮಗೆ ಬೇರೆ ಬೇರೆ ಜೀವಿಗಳು ಸಿಕ್ಕಿದ್ದಾವೆ. ಈಗ ನೀವು ಊತಿಗೆತ ನೋಡಿದ್ರಿ, ಅದರೊಂದಿಗೆ ಚಪ್ಪಟೆ ಹಾವು ನೋಡಿದ್ರಿ, ಅದೇ ಬೇರೆ ಬೇರೆ ರೀತಿಯ ಕೀಟಗಳು, ಕಪ್ಪೆಗಳು ಇವೆಲ್ಲವನ್ನು ನೋಡಿದಿರಿ. ನಾವೀಗ ಹುಡುಕ್ತಾ ಈ ಕಾಡೊಳಗೆ ಹೋಗ್ತಾ ಇದ್ದೇವೆ. ಹೇಳಿ. ಬ್ಲೂ ಮಾರ್ಮೋನ್ ಅಂತ ಬಟರ್ಫ್ಲೈ. ನೋಡಿ, ಇದೊಂದು ಬ್ಲೂ ಮಾರ್ಮೋನ್ ಅಂತೇಳಿ ಬಟರ್ಫ್ಲೈ. ತುಂಬ ಸುಂದರವಾದಂಥ ಆಕೃತಿಯ ಒಂದು ಬಟರ್ಫ್ಲೈ. ನೋಡಿ ಸ್ನೇಹಿತರೆ, ಇಲ್ಲಿ ಇನ್ನೊಂದು ಸ್ಟಿಕ್ ಇನ್ಸೆಕ್ಟ್ ಇದೆ. ಇದು ಯಾವುದೇ ರೀತಿಯ ಕಟ್ಟಿಗೆ ತುಂಡಲ್ಲ, ಇದನ್ನು ಸ್ಟಿಕ್ ಇನ್ಸೆಕ್ಟ್ ಅಂತ ಹೇಳ್ತಾರೆ. ನೀವಿಲ್ಲಿ ಕಾಣ್ತಿದ್ರಿ ಸ್ಟಿಕ್ ಇನ್ಸೆಕ್ಟ್. ನೋಡಿ ಸ್ನೇಹಿತರೆ, ನೈಸರ್ಗ ನೆಲೆಯ ಒಂದು ವಿಶೇಷತೆ ನೋಡಿ. ಇದು ಏನು ಅಂತ ಹೇಳಿದರೆ, ಪೈಪ್ ಹೊಡೆದು ಬರುವಂಥ ನೀರಲ್ಲ ಇದು. ಇದು ಮಲೆನಾಡಿನಲ್ಲಿ ಭೂಮಿಯ ಒಳಗಿಂದ ಜಿನುಗುವಂಥ ನೀರು. ನೋಡಿ, ಇಲ್ಲಿ ನೀವು ಕಾಣ್ತಿದ್ರಿ, ಇಲ್ಲಿ ಯಾವುದೇ ರೀತಿಯ ಪೈಪ್ ಇಲ್ಲ. ಇದು ಭೂಮಿ ಒಳಗಿಂದ ನೀರು ಬಂದು ಹರಿದುಕೊಂಡು ಈ ರೀತಿಯಾಗಿ ಹೋಗ್ತಿದೆ. ನೋಡಿ ಅಲ್ಲಿ ಎಷ್ಟು ಸುಂದರತೆ. ನೋಡಿ, ಇಲ್ಲಿ ಕಾಡಿನ ಒಳಗಿನ ಈ ಎಲ್ಲ ವಿಶೇಷತೆಗಳು ನಮಗೆ ನಗರದಲ್ಲಿ ತೋರ್ಲಿಕ್ಕಿಲ್ಲ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಸುಂದರವಾದಂಥ ವೈನ್ ಸ್ನೇಕ್ ಕೂತ್ಕೊಂಡಿದೆ. ನೀವಿಲ್ಲಿ ಕಾಣ್ತಿದ್ರಿ, ಇದು ಯಾವ ರೀತಿ ಸುಂದರತೆಯಲ್ಲಿ ಕೂತಿದೆ ಅಂತೇಳಿ ನೀವಿಲ್ಲಿ ಕಾಣ್ಬೋದು. ಹಚ್ಚ ಹಸುರಿನ ಹಾವು ವೈನ್ ಸ್ನೇಕ್. ಅದಿಲ್ಲಿ ತೋರ್ತದೆ ನಿಮಗೆ ಫಾಗ್. ಇದು ನೆಕ್ಸ್ಟ್ ಗೈಡಿಂಗ್ ಫಾಗ್ ಹೇಳಿ, ಅದರ ನೆಕ್ಸ್ಟ್ ಇಲ್ಲಿ ನೀವು ಕಾಣ್ಬೋದು. ಜೋರಾಗಿ ಮಳೆ ಬರ್ತಿದೆ, ಆದರೂ ಸಹ ನಾವು ಕಪ್ಪೆಗಳ ಹುಡುಕಾಟದಲ್ಲಿದ್ದೇವೆ. ನೋಡಿ ಸ್ನೇಹಿತರೆ, ವಿಪರೀತ ಮಳೆ ಬರ್ತಾ ಉಂಟು. ಈ ಮಳೆಯಲ್ಲಿ ಸಮೇತ ನಾವು ಇಲ್ಲೆಲ್ಲ ಹುಡುಕ್ತಿದ್ದೇವೆ. ಫಾಗ್ಗಳನ್ನು ಅಲ್ಲೆಲ್ಲೆಲ್ಲೆಲ್ಲ ಹುಡುಕ್ತಿದ್ದಾರೆ ನಾವೆಲ್ಲ. ಈ ಮಳೆಯಲ್ಲಿ ಆಗುಂಬೆಯ ಕಾಡಲ್ಲಿ ಈ ಒಂದು ಫೋಟೋಗ್ರಫಿ, ಇದರ ಒಂದು ಸನ್ನಿವೇಶ ಆಗಲಿ, ಖುಷಿಯಾಗಲಿ, ಈ ಒಂದು ಅನುಭವವೇ ಬೇರೆ ಸ್ನೇಹಿತರೆ. ಇಲ್ಲಿ ಕಾಣ್ತಿದ್ರಿ, ನನ್ನೆಲ್ಲ ಸ್ನೇಹಿತರು ಈ ಮಳೆಯಲ್ಲಿ ಸಮೇತ ಹುಡುಕ್ತಿದ್ದಾರೆ. ವಿಪರೀತ ಮಳೆ ಸ್ನೇಹಿತರೆ, ಇನ್ನಿಲ್ಲಿ ನಿಲ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ. ನಿಂತರೂ ಸಹ ನೋಡಿ, ಇಲ್ಲಿ ಸತೀಶ್ರವರು ಮಳೆಯಲ್ಲಿ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರು ಇಷ್ಟು ಕಾಸ್ಟ್ಲಿ ಕ್ಯಾಮರಾ ಇಟ್ಕೊಂಡ್ ಬಂದಾರೆ, ಮೈಕ್ರೋ ಕ್ಯಾಮರಾ. ಆದ್ರೆ ಅದರಲ್ಲಿ ಬಹಳ ಕಷ್ಟ ಇದೆ. ಏನ್ ಹೇಳ್ತೀರಿ ಸತೀಶ್ ಅವರೇ? ಅಲ್ವಾ, ಕಣ್ಣಿಗೆ ಕಾಡ್ತಾ ಇಲ್ಲ ಈ ಮಳೆಯಲ್ಲಿ. ನೋಡುವ, ಆದ್ರೂ ನಮ್ಮ ಸ್ನೇಹಿತರು ಚಲಬಡದ ತ್ರಿವಿಕ್ರಮ ಅಂತೆ ಹುಡುಕ್ತಿದ್ದಾರೆ. ನೋಡುವ ಏನಾದ್ರು ಸಿಗ್ತದೆ ಅಂತೇಳಿ. ನೀವು ಇಲ್ಲಿ ಕಾಣ್ತಿದ್ರಿ, ಇಲ್ಲಿ ಇನ್ನೊಂದು ಹಚ್ಚ ಹಸುರಿನ ಹಾವು ಕೂತ್ಕೊಂಡಿದೆ. ಗ್ರೀನ್ ವೈನ್ ಸ್ನೇಕ್ ಅಂತ ಹೇಳ್ತಾರೆ. ಇಷ್ಟ ತನಕ ನನಗೆ 3 ಹಾವುಗಳು ದೊರಕಿದೆ. ವಿಪರೀತ ಮಳೆ ಬರೋದ್ರಿಂದ ನಮಗಿಲ್ಲಿ ನಿಲ್ಲಿಕ್ಕೆ ಆಗ್ತಾ ಇಲ್ಲ, ಶೂಟಿಂಗು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ನಾವು ವಾಪಸ್ ನಮ್ಮ ಕ್ಯಾಂಪಿಗೆ ಹೋಗ್ತಿದ್ದೇವೆ. ಭಾಳಷ್ಟು ಮಳೆ. ಈ ಮಳೆಯಲ್ಲಿ ಫೋಟೋಗ್ರಫಿ ಬಿಡಿ, ವಿಡಿಯೋಗ್ರಫಿ ಮಾಡೋದು ಕಷ್ಟ. ಇಲ್ಲಿ ನೀವು ಕಾಣ್ತಿದ್ರಿ, ಎಲ್ಲ ತೊರೆಗಳನ್ನೆಲ್ಲ ದಾಟಿಕೊಂಡು ಹೋಗ್ಬೇಕು. ಸ್ವಲ್ಪ ಆಯ ತಪ್ಪಿದ್ರು ಸಹ ಗುಳಿಗೆ ಬೀಳುವ ಸಂಭವ. ಈಗಾಗಲೇ ನಮ್ಮನ್ನ ಪ್ರಶಾಂತ್ ರವರು ಪುನಃ ಕ್ಯಾಂಪಿಗೆ
ಕರ್ಕೊಂಡು ಹೋಗ್ತಿದ್ದಾರೆ ವಾಪಸ್. ನಾವೀಗ ಹೋಗ್ತಾ ಇದ್ದೇವೆ ಕ್ಯಾಂಪಿಗೆ. ವಿಪರೀತ ಮಳೆ ಇಲ್ಲಿ ಆಗುಂಬೆಯಲ್ಲಿ. ಆದರೂ ಈ ಮಳೆಯಲ್ಲಿ ಒಂದು ಕಪ್ಪೆ ಹುಡುಕಾಟ ಅಥವಾ ಕಪ್ಪೆಯ ಒಂದು ಫೋಟೋಗ್ರಫಿ ಮಾಡುವುದು ಒಂದು ಬಹಳಷ್ಟು ಸಾಹಸಮಯ ಕೆಲಸ ಅಂತೇಳಿ ನನಗೆ ಇಂದು ತೋಚಿ ಬರ್ತಾ ಇದೆ. ನೋಡೋಣ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಾವು ಕ್ಯಾಂಪಿಗೆ ಹೋಗ್ತೇವೆ. ಕೊನೆಗೂ ನಾವು ಕ್ಯಾಂಪಿಗೆ ಬರ್ತಿದ್ದೇವೆ ಸ್ನೇಹಿತರೆ. ವಿಪರೀತ ಮಳೆ ಇದರಿಂದ ನಮಗೆ ಹೆಚ್ಚಿನ ಫೋಟೋಗ್ರಫಿ ಮಾಡಲಿಕ್ಕೆ ಆಗಲಿಲ್ಲ. ಆದ್ರೂ ಸಹ ತೊಂದರೆ ಇಲ್ಲ, ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಹೇಳ್ತಾ ಈಗ ಪ್ರಶಾಂತ್ರೊಟ್ಟಿಗೆ ನಾವು ಬರ್ತಿದ್ದೇವೆ ವಾಪಸ್. ಈಗ ತಾನೇ ಕ್ಯಾಂಪಿಗೆ ಬಂದೆವು. ಪ್ರಶಾಂತ್ರ ಸಮೇತ ಪಾಪ ಕತ್ತಲೆಯಲ್ಲಿ ಹುಡುಕಿ ಹುಡುಕಿ ಸಾಕಾಗಿ ಹೋಗಿದೆ ಅವರಿಗೆ ಸಮೇತ. ಸ್ನೇಹಿತರೆ, ಈಗ ತಾನೇ ನಾವು ಕಾಡಿನಿಂದ ಬಂದೆವು. ಈಗ ಗಂಟೆ 11:43 ಆಗ್ತಾ ಇದೆ. ಅಂದರೆ 12 ಗಂಟೆ ಆಗ್ತಾ ಬಂತು ಈಗ. ಭಾಳಷ್ಟು ಪರಿಶ್ರಮ ನೀವು ನೋಡಿದ್ರಿ. ಸತೀಶ್ ಅವರದ್ದು ಸಹ ಕೆಲವು ಫೋಟೋಗ್ರಫಿ ಎಲ್ಲ ಆಯಿತು. ಅದೇ ರೀತಿ ನೀವಿವತ್ತು ಬೇರೆ ಬೇರೆ ರೀತಿಯ ಕಪ್ಪೆಗಳು, ಕೀಟಗಳು ಹಾಗೂ ಹಾವುಗಳು ಇದನ್ನೆಲ್ಲ ನೋಡಿದಿರಿ. ಸೊ ಇದೊಂದು ನಮ್ಮ ಇಂದಿನ ಸಾಹಸದ ಕೆಲಸ. ನೋಡೋಣ, ಸತೀಶ್ ಅವರು ಬರಲಿ, ಅವ್ರ ಹತ್ರ ಸಹ ಒಂದು ಮಾತು ಕೇಳೋಣ. ಬಹಳ ಅದ್ಭುತವಾದ ಒಂದು ಫಾರೆಸ್ಟ್ ಅಂತ ಹೇಳ್ಬೋದು. ಹಾಂ, ಜೀವ ವೈವಿಧ್ಯದಲ್ಲಿ ನೀವು ಏನೆಲ್ಲ ನೋಡ್ಬೋದು. ಹಾಂ, ಅನುರೇಣು ತನಕಾಶ ಅಂತ ನಮ್ಮ ಹಾ. ಗುರುಗಳಾದ ಚಿನ್ನಪ್ಪ ಸರ್ ಹೇಳ್ತಾ ಇದ್ರು. ಹೌದು. ಆ ರೀತಿ ಹಾ. ಎಲ್ಲ ವಿಧವಾದ ವೈವಿಧ್ಯವಾದ ಒಂದು ನೀವು ಕಪ್ಪೆಗಳಾಗಲಿ, ಇನ್ಸೆಕ್ಟ್ಗಳಾಗಲಿ, ಪತಂಗಗಳಾಗಲಿ, ಹಾವುಗಳಾಗಲಿ ಹಾವುಗಳಾಗ್ಲಿ. ತುಂಬಾ ವೈವಿಧ್ಯವಾದ ಜೀವ ವೈವಿಧ್ಯ ಇಲ್ಲಿದೆ. ಇಲ್ಲಿದೆ. ಆದ್ರೆ ಅದಕ್ಕೆ ತಕ್ಕ ನಿಮ್ಗೆ ಪೇಷನ್ಸ್ ಬೇಕು. ಹೌದು. ಇವತ್ತು ಭಾರಿ ಮಳೆ, ಹೌದು. ಭಾರಿ ಮಳೆ ಅಂದ್ರೆ ಜಡಿ ಮಳೆ ಅಂತ ಹೇಳ್ಬೋದು. ಹೌದು. ಅದರ ಆದ್ರೂ ನಾವು ಲೀಚಸ್ ಬೇರೆ. ಲೀಚಸ್ ಬೇರೆ. ಹೌದು. ಆದ್ರೂ ಕಷ್ಟಪಟ್ಟು ನಮ್ಮ ಪ್ರಶಾಂತ್ ಅವರ ಮಾರ್ಗದರ್ಶನದಲ್ಲಿ ಹೌದು. ತುಂಬಾ ವೈವಿಧ್ಯಮಯವಾದ ಕಪ್ಪೆಗಳನ್ನು ಹೌದು. ಹಾಗೂ ಹಾವುಗಳನ್ನು ನೋಡಿದ್ದೇವೆ. ಹೌದು. ನಮ್ಮ ಕಾಳಿಂಗ ಹೌದು. ಫೌಂಡೇಶನ್ ಆಫ್ ಕಳಿಂಗ ರೈನ್ ಫಾರೆಸ್ಟ್ ವಾಟ್ ಎವರ್ ರಿಸರ್ಚ್ ಸ್ಟೇಷನ್ ಅವರಿಗೆ ಹೌದು. ನಮ್ಮ ತುಂಬು ಹೃದಯ ಧನ್ಯವಾದ. ಧನ್ಯವಾದಗಳು. ನಿಜವಾಗಿ ನಾವು ಬಂದದಕ್ಕೆ ಸಾರ್ಥಕ ಆಯಿತು. ಇಂದು ಇಲ್ಲಿಯ ಒಂದು ವೈವಿಧ್ಯಮಯದ ನೀವು ಹೇಳಿದಂತೆ ಜೀವಜಂತುಗಳ ದರ್ಶನ ನಮಗೆ ಪ್ರಶಾಂತರಿಂದ ದೊರಕಿದ್ದಕ್ಕೆ ನಾವು ಅವರಿಗೆ ಪ್ರತ್ಯೇಕವಾಗಿ ಧನ್ಯವಾದ ಹೇಳ್ತಿದ್ದೇನೆ. ಪ್ರಶಾಂತ್ ಅವರೇ, ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಪ್ರಶಾಂತ್ ಅವರೇ, ನಮ್ಮನ್ನ ಆ ಕಾಡಿನಲ್ಲಿ ಆ ಮಳೆಯಲ್ಲಿ ಕರೆದುಕೊಂಡು ಹೋಗಿ ಆ ಲೀಚಸ್ಗಳಿಂದ ಕಚ್ಚಿಸಿ ಉತ್ತಮವಾದಂತ ಒಂದು ಫೋಟೋಗ್ರಫಿಯನ್ನು ಮಾಡಲಿಕ್ಕೆ ನೀವು ಅನುವು ಮಾಡಿಕೊಟ್ಟಿದ್ರಿ. ಪ್ರಶಾಂತ್ ಅವರೇ, ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಥ್ಯಾಂಕ್ ಯು. ನೋಡಿದ್ರಲ್ಲ ಸ್ನೇಹಿತರೆ, ಇದುವೇ ನಿಸರ್ಗ ಹಾಗೂ ಕಾಡಿನ ಒಳಗಿನ ಕೆಲವು ದೃಶ್ಯಗಳು. ನೀವೆಲ್ಲ ನೋಡಿದ್ರಿ, ಕಾಡಿನ ಒಳಗಿನ ದೃಶ್ಯಗಳನ್ನು ನೋಡಿದ್ರಿ, ಕೆಲವು ಫೋಟೋಗಳನ್ನು ನೋಡಿದ್ರಿ, ಕಪ್ಪೆಗಳದಾಗಲಿ, ಕೀಟಗಳದಾಗಲಿ, ಹಾವುಗಳಾಗಲಿ, ಇದೆಲ್ಲವನ್ನು ನೋಡಿದ್ರಿ. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತೇನೆ. ಈಗಾಗಲೇ ರಾತ್ರಿಯಾಗಿದೆ. ಎಲ್ರಿಗೂ ಶುಭರಾತ್ರಿ.